ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಯಿತು. ಗವರ್ನರ್ ಪ್ರಾಸಿಕ್ಯೂಷನ್ ಪರ ತುಷಾರ್ ಮೆಹ್ತಾ ಸುದೀರ್ಘವಾದ ವಾದ ಮಂಡಿಸಿದರೆ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿದರು. ಬಳಿಕ ಟಿಜೆ ಅಬ್ರಾಹಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಾಡಿದರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನ 3:30ಕ್ಕೆ ಮುಂದೂಡಿದೆ. ನಾಳೆ ಮೂಡಾ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನು ಅನ್ನುವ ವಿಚಾರಣೆ ನಡೆಯಲಿದ್ದು, ಪ್ರಾಸಿಕ್ಯೂಷನ್ ಅರ್ಜಿ ಭವಿಷ್ಯವು ನಾಳೆಯೇ ನಿರ್ಧಾರವಾಗುವ ಎಲ್ಲಾ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ನಿನ್ನೆ ನಡೆದ ಮುಡಾ ಪ್ರಾಸಿಕ್ಯೂಷನ್ ಸಮರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆ ಚರ್ಚಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಊಟದ ವೇಳೆ ತಮ್ಮ ಆಪ್ತರ ವೇಳೆ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರತಿವಾದಿಗಳ ಪರ ವಕೀಲರ ವಾದದ ಬಗ್ಗೆ ಚರ್ಚೆ ನಡೆಸಿದ ಸಿಎಂ ಮುಂದಿನ ಬೆಳವಣಿಗೆ ಹಾಗೂ ಏನಾಗಬಹುದು ಎಂಬುದರ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಅಲ್ಲದೆ ನಾಳೆ ನಡೆಯಲಿರುವ ವಿಚಾರಣೆ ಬಗ್ಗೆ ಹಾಗೂ ಮುಂದೆ ತೀರ್ಪು ಏನಾಗಬಹುದು ಅಂತ ಲೆಕ್ಕಾಚಾರದ ಬಗ್ಗೆಯೂ ಸಿಎಂ ತಮ್ಮ ಆಪ್ತರ ಬಳಿ ಚರ್ಚೆಯನ್ನು ನಡೆಸಿದ್ದಾರೆ. ಮೂಡಾ ಟೆನ್ಷನ್ ಮಧ್ಯೆ ನಾಳೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಪೂಜೆ ಬಳಿಕ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ದಾಸೋಹ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಈಗಾಗಲೇ ಬೆಟ್ಟದ ಪ್ರಾಧಿಕಾರದ ವಿಷಯದಲ್ಲಿ ಮೈಸೂರು ರಾಜಮನೆತನ ಮತ್ತು ಸರ್ಕಾರದ ನಡುವೆ ಕಾನೂನು ಸಮರ ನಡೀತಾ ಇದ್ದು, ಸಿಎಂ ಸಿದ್ದರಾಮಯ್ಯ ಸಭೆ ಮಹತ್ವ ಪಡೆದುಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕನಕಪುರದ ತಮ್ಮ ನಿವಾಸದಲ್ಲಿ ಜನಸ್ಪಂದನಾ ಸಭೆ ಆಯೋಜನೆ ಮಾಡಿದ್ದಾರೆ. ಬೆಳಗ್ಗೆ 12ರಿಂದ ಸಂಜೆ 4ರವರೆಗೆ ಡಿಕೆಶಿ ಕನಕಪುರದ ಜನರ ಅಹವಾಲು ಸ್ವೀಕಾರ ಮಾಡಲಿದ್ದಾರೆ. ಜನಸ್ಪಂದನಾ ಸಭೆಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಕಾಲದ ಹಗರಣದ ಆರೋಪದ ಪ್ರಕರಣದ ವರದಿ ಸಲ್ಲಿಕೆಯಾಗಿದೆ. ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ತನಿಖಾ ವರದಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಿಎಂ ಕಾನೂನು ಸಲಹೆಗಾರರಾದ ಪೊನ್ನಣ್ಣ, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಕೋವಿಡ್ ಹಗರಣದ ರಿಪೋರ್ಟ್ನಿಂದ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಸಿಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಪುತ್ಥಳಿ ನಿರ್ಮಾಣದ ಬೆನ್ನಲ್ಲೇ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೂ ಆಗ್ರಹ ಕೇಳಿಬಂದಿದೆ. ಆಂಧ್ರ, ತೆಲಂಗಾಣದ ಮಾದರಿಯಲ್ಲಿ ನಗರದ ಹೃದಯ ಭಾಗದಲ್ಲಿ 150 ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಬೇಕು ಅಂತ ಅಂಬೇಡ್ಕರ್ ಯುವಕರ ಸಂಘ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದೆ. ಪಕ್ಕದ ರಾಜಧಾನಿಯಾದ ರಾಜ್ಯದ ತೆಲಂಗಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ 120 ಅಡಿ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಸಹ 125 ಅಡಿ ಬಾಬಾ ಸಾಹೇಬ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಒಳ್ಳೆಯ ಜಾಗವನ್ನು ಸರ್ಕಾರ ಜಮೀನನ್ನು ಗುರುತಿಸಿ ಬಾಬಾ ಸಾಹೇಬ್ ಪುತ್ಥಳಿ 150 ಅಡಿ ನಿರ್ಮಾಣ ಮಾಡಿಕೊಡಬೇಕು ನಮ್ಮ ಅಂಬೇಡ್ಕರ್. ನ್ಯೂಯಾರ್ಕ್ನಲ್ಲಿ ಅಕ್ಕ ಸಮ್ಮೇಳನ ನಡೀತಾ ಇದೆ. ಅಕ್ಕ ಸಮ್ಮೇಳನದಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಭಾಗವಹಿಸಿದ್ದಾರೆ. ನ್ಯೂಯಾರ್ಕ್ಗೆ ಕುಟುಂಬ ಸಮೇತ ಹೋಗಿರುವ ಶಾಸಕ ವೀರೇಂದ್ರ ಅಲ್ಲಿ ಸೈಕಲ್ ರಿಕ್ಷಾದಲ್ಲಿ ಕನ್ನಡ ಹಾಡು ಹಾಡುತ್ತಾ ಎಂಜಾಯ್ ಮಾಡಿದ್ದಾರೆ. ಪುತ್ರಿ ಹಿಮಾನಿ ಜೊತೆ ಅಕ್ಕ ಸಮ್ಮೇಳನಕ್ಕೆ ತೆರಳುವ ಮುನ್ನ ನ್ಯೂಯಾರ್ಕ್ನ ರಸ್ತೆಯಲ್ಲಿ ಬೊಂಬೆ ಹೇಳುತ್ತೈತೆ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಅನ್ನುವ 2 ಹಾಡಿಗೆ ಧ್ವನಿ ಕೂಡಿಸಿ ಹಾಡಿದ್ದಾರೆ. ಎಂದು ಸೋಲದು ಸೋತು ತಲೆಯಬಾರದು ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ಕಟ್ಟ ಕಟ್ಟಲು ನಿರನಾಮ ಕುಲದಲ್ಲಿ ಕೇಳ್ಯಾವುದೋ ಚಪ ಮನದಲ್ಲಿ ಮೇಲ್ಯಾವುದೋ. ಪರಿಸರ ಇಲಾಖೆ ಸಚಿವರ ತವರು ಜಿಲ್ಲೆ ಬೀದರ್ನಲ್ಲಿ ಗಣೇಶ ಮೂರ್ತಿಗಳ ಹಾವಳಿ ಜಾಸ್ತಿಯಾಗಿದೆ. ಜಿಲ್ಲಾಡಳಿತ ಆದೇಶ, ಸಚಿವರ ಮನವಿಗೂ ಬಗ್ಗದ ಪಿಒಪಿ ಗಣೇಶ ಮೂರ್ತಿ ತಯಾರಕರು ಸಾವಿರಾರು ಮೂರ್ತಿಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ. ಪಿಒಪಿ ಗಣೇಶ ಮೂರ್ತಿಗಳು ಪರಿಸರಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕಂಡ್ರು ಕಾಣದ ಹಾಗಿದ್ದಾರೆ.
ಎಷ್ಟು ಸಾಧ್ಯ ಇದೆ ನಾವು ಹಾಗೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನೇ ಯೂಸ್ ಮಾಡಬೇಕು, ಅದನ್ನು ತಯಾರಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ತಡೆಯಕ್ಕೆ ನಾವು ಇದನ್ನು ಬಂದ್ ಕೂಡ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಪೊಲೀಸ್ ಇಲಾಖೆಯಿಂದ ಕೂಡ ಅವರು ರೈಡ್ ಮಾಡಿ ಮತ್ತು ಅದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರುವುದು. ಮತ್ತು ಇಲ್ಲಿ ಕೂಡ ಯಾವುದು ಪ್ರೊಡಕ್ಷನ್ ಆಗ್ತಿದೆ ಅದನ್ನು ಕೂಡ ತಡೆಗಟ್ಟೆ ಮಾಡಬೇಕು ಅಂತ ಪ್ರಯತ್ನ ಮಾಡಿಸ್ತಿದ್ದಾರೆ. ಎಷ್ಟು ಸಾಧ್ಯ. ಇವತ್ತು ಬಹಳ ಕಡೆ ಈ POP ಬಣ್ಣ ಲೇಪಿತ ಗಣೇಶ್ ಉಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಪರಿಸರಕ್ಕೆ ಅಂದರೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಇದು ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಇದು ಕರಗೋದಿಲ್ಲ. ಹೀಗಾಗಿ ಈ ರಾಸಾಯನಿಕಗಳು ಇವತ್ತು ಅದರಿಂದ ಜಲಚರಗಳು ಸಾವಿಗೀಡಾಗ್ತವೆ. ಕುಡಿಯೋ ನೀರಿನಲ್ಲಿ ಇದು ಸೇರಿಬಿಟ್ರೆ ಕಲುಷಿತವಾದಂಥ ನೀರು ಕುಡಿದು ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಹೀಗಾಗಿ ಇವತ್ತು ನಾನು ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಬಹಳ ಕಡೆ ತುಂಗಭದ್ರಾ ಡ್ಯಾಂನ ಗೇಟ್ ಕಿತ್ತೋಗಿ ಅಪಾರ ನೀರು ಹರಿದು ಹೋದ ನಂತರ ಆತಂಕಗೊಂಡಿದ್ದ ರೈತರಿಗೆ ಈಗ ಆಶಾಭಾವನೆ ಮೂಡಿದೆ. ತುಂಗಭದ್ರಾ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ವರದಾ ಹಾಗೂ ತುಂಗಾ ನದಿಯಿಂದ ಅಪಾರ ನೀರು ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರ್ತಿದ್ದು ನದಿಗೆ ನೀರು ಬಿಡುವ ಸೂಚನೆ ನೀಡಲಾಗಿದೆ. ಒಳಹರಿವಿನ ಆಧಾರದಲ್ಲಿ ನದಿಗೆ 5,000 ಕ್ಯೂಸೆಕ್ ನೀರು ಬಿಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ನದಿ ಪಾತ್ರದ ಜನರು ಎಚ್ಚರದಿಂದ ಇರಲು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ತುಂಗಭದ್ರಾ ಜಲಾಶಯ ಭರ್ತಿಯಾಗಿ ಇನ್ನು ಕೇವಲ 2.50 ಅಡಿ ಅಷ್ಟೇ ಬಾಕಿ ಇದೆ. ವಿಜಯಪುರ ಜಿಲ್ಲೆಯ ದೇವರಾಹಿಪ್ಪರಗಿ ತಾಲೂಕಿನ ಆನೆಮಡು ಗ್ರಾಮದ ಸರ್ಕಾರಿ ಕನ್ನಡ ಶಾಲೆ ಮಳೆಯಿಂದಾಗಿ ಸೋರ್ತಿದೆ. ಹಾಗಾಗಿ ಶಾಲಾ ಕಟ್ಟಡ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಳೆ ಬಂದರೆ ಸಾಕು, ಸರ್ಕಾರಿ ಶಾಲೆಯಲ್ಲಿ ನೀರು ತುಂಬಿಕೊಳ್ತಿದ್ದು ತರಗತಿಗಳನ್ನು ಅರ್ಧಕ್ಕೆ ಬಿಡುವಂತಾಗಿದೆ. ಕೂಡಲೇ ಶಾಲೆ ದುರಸ್ತಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಗ್ರಾಮದಲ್ಲಿ ಅಂಗನವಾಡಿ ಇದೆ, ಆದರೆ ಶಿಕ್ಷಕಿ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಸತತ ಮಳೆಯಿಂದಾಗಿ ಐತಿಹಾಸಿಕ ಮಳಖೇಡ ಕೋಟೆ ಕುಸಿದಿದೆ. ಸಂಪೂರ್ಣ ತೇವಾಂಶಗೊಂಡಿದ್ದ ರಾಷ್ಟ್ರಕೂಟರ ಕೋಟೆಯ ಒಂದು ಭಾಗ ಧರೆಗುರುಳುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಅದೃಷ್ಟವಶಾತ್ ಅಕ್ಕಪಕ್ಕದ ಮನೆಗಳಿಗೆ ಯಾವುದೇ ಹಾನಿಯಾಗಿಲ್ಲ. ಇನ್ನು ಮಳಖೇಡವನ್ನ ರಾಷ್ಟ್ರಕೂಟರ ರಾಜ ಅಮೋಘ ವರ್ಷ ನೃಪತುಂಗನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಗುಜರಾತ್ ಕರಾವಳಿಯಲ್ಲಿ ಆತಂಕ ಸೃಷ್ಟಿಸಿದ್ದ ಅಸ್ನಾ ಚಂಡಮಾರುತ ಈಗ ಒಮಾನ್ ಕಡೆಗೆ ಚಲಿಸಿದೆ. ಇದರಿಂದ ಮಳೆಯಿಂದ ತತ್ತರಿಸಿದ ಗುಜರಾತ್ ಕರಾವಳಿಯ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದಾಗ್ಯೂ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳೀಯ ಆಡಳಿತ ಸುಮಾರು 3,500 ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದೆ. ಆಕಾಶ ಮೇಲೇರಿತು, ಸಿಡಿಲು ಸಿಡಿದೀತು, ಎಚ್ಚರ. ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಮೈದೊಳಲು ಗ್ರಾಮದ ಹನುಮಂತ ದೇವರ ಕಾರ್ಣಿಕ ವಾಕ್ಯ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ದೇಗುಲದಲ್ಲಿ ಕಾರ್ಣಿಕೋತ್ಸವ ನಡೆಯಲಿದೆ. ಕಾರ್ಣಿಕ ವಾಕ್ಯ ಆಧರಿಸಿ ರೈತರು ವರ್ಷದ ಮಳೆ ಬೆಳೆಯ ಅಂದಾಜು ಮಾಡುವುದು ವಾಡಿಕೆ. ಈ ಬಾರಿಯ ಕಾರ್ಣಿಕೋತ್ಸವ ನಡೆಯಿತು. ಗೋದೋಳಿ ಲಗ್ನದಲ್ಲಿ ಗಂಗೆ ಪೂಜೆ ಬಳಿಕ ಪಿಳ್ಳೆಮಟ್ಟಿ ಗುಡ್ಡದಲ್ಲಿ ಎತ್ತರದ ಕಂಬವೇರಿದ ಗಣಮಗ ಕಾರ್ಣಿಕ ನುಡಿದರು. ಆಕಾಶ ವ್ಯಾಲೇರಿತು, ಸಿಟ್ಟು ಸಿರೋತು, ಎಚ್ಚರಿಕೆ. ಆಕಾಶ ವ್ಯಾಲೇರಿತು, ಸಿಟ್ಟು ಸಿರೋತು, ಎಚ್ಚರಿಕೆ. ಕೊಪ್ಪಳದ ಕನಕಗಿರಿಯ ತೊಂಡೆ ತೇವರಪ್ಪ ದೇವರ ರಥೋತ್ಸವ ನಡೆಯಿತು. ಶ್ರಾವಣ ಮಾಸ ಕೊನೆಯ ಶನಿವಾರ ಅದ್ದೂರಿಯಾಗಿ ರಥೋತ್ಸವ ನಡೆಯಿತು. ಉತ್ತರ ದಿಕ್ಕಿನಲ್ಲಿರುವ ದೇವರು ಬೇಡಿದವರ ಕೊಡ್ತಾನೆ ಅನ್ನುವ ನಂಬಿಕೆ ಭಕ್ತರದ್ದು. ಕನಕಗಿರಿ ಸೇರಿ ಸುತ್ತಲಿನ ಗ್ರಾಮಸ್ಥರು ತೊಂಡೆ ತೇವರಪ್ಪ ದೇವರ ರಥೋತ್ಸವದಲ್ಲಿ ಭಾಗಿಯಾಗಿ ಉತ್ತತ್ತಿ ಎಸೆದು ಸಂಭ್ರಮಿಸಿದರು. ಇದೇ ವೇಳೆ ಮೊಂಗೈ ಕುಸ್ತಿ ಪಂದ್ಯ ನಡೆಯಿತು.
ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೆಪ್ಟೆಂಬರ್ 8ರಿಂದ 10ರವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ವಿವಿಧ ವಿವಿಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಆಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಮಾಹಿತಿ ಕೊಟ್ಟಿದ್ದು, ಡಲ್ಲಾಸ್ನಲ್ಲಿ ಟೆಕ್ಸಾಸ್ ವಿವಿ ವಿದ್ಯಾರ್ಥಿಗಳೊಂದಿಗೆ ರಾಹುಲ್ ಸಂವಾದ ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 5ನೇ ಪದಕ ಲಭಿಸಿದೆ. ಕ್ರೀಡಾಕೂಟದ 2ನೇ ದಿನ 1 ಚಿನ್ನ ಸೇರಿದಂತೆ 4 ಪದಕ ಗೆದ್ದಿದ್ದ ಭಾರತಕ್ಕೆ 3ನೇ ದಿನ 1 ಕಂಚಿನ ಪದಕ ಸಿಕ್ಕಿದೆ. ಮಹಿಳೆಯರ 10 ಮೀಟರ್ ಏರ್ ರೈಫಲ್ SH1 ಫೈನಲ್ನಲ್ಲಿ ಭಾರತದ ರುಬಿನಾ ಫ್ರಾನ್ಸಿಸ್ ಕಂಚಿನ ಪದಕಕ್ಕೆ ಕರುಳಿಡಿದ್ರು. ಫೈನಲ್ ಸುತ್ತಿನಲ್ಲಿ ರುಬಿನಾ ಬೆಳ್ಳಿ ಪದಕದ ರೇಸಲ್ಲಿದ್ರು. ಅದರ ಕೊನೆಯ ಗಳಿಗೆಯಲ್ಲಿ 211.1 ಅಂಕದೊಂದಿಗೆ 3ನೇ ಸ್ಥಾನ ಪಡೆದರು. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲೂ ಇಂಗ್ಲೆಂಡ್ ಬ್ಯಾಟರ್ ಜೋ ರೂಟ್ ಅಬ್ಬರಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ 206 ಎಸೆತಗಳನ್ನು ಎದುರಿಸಿ 143 ರನ್ ಬಾರಿಸಿದ ಜೋ ರೂಟ್ 2ನೇ ಇನ್ನಿಂಗ್ಸ್ನಲ್ಲಿ 121 ಎಸೆತಗಳನ್ನು ಎದುರಿಸಿ 103 ರನ್ಗಳ ಶತಕ ಸಿಡಿಸಿ ಮಿಂಚಿಸಿದರು. ಜೋ ರೂಟ್ ಇದೇ ಮೊದಲ ಬಾರಿಗೆ ಟೆಸ್ಟ್ ವೃತ್ತಿ ಜೀವನದಲ್ಲಿ ಸತತ 2 ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿ ಹೊಸ ದಾಖಲೆ ಬರೆದರು. ಇನ್ನು ಈ ಶತಕದೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರೂಟ್ ಶತಕಗಳ ಸಂಖ್ಯೆ 34ಕ್ಕೆ ಏರಿಕೆಯಾಗಿದ್ದು, ಇಂಗ್ಲೆಂಡ್ ಪರ ಗರಿಷ್ಠ ಶತಕ ಸಿಡಿಸುವವರ ಪಟ್ಟಿಯಲ್ಲಿ ಅಲೆಸ್ಟರ್ ಕುಕ್ ಅವರನ್ನ ಹಿಂದಕ್ಕೆ ಅಗ್ರಸ್ಥಾನಕ್ಕೇರಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.